ಅರ್ಜಿಯನ್ನ ಈಗ ಮಾನ್ಯ ಮಾಡಿದೆ ಹೈಕೋರ್ಟ್. ಅಸಿಂಧುಗೊಳಿಸಿದ ಆದೇಶ ಪ್ರತಿ ಚುನಾವಣಾ ಆಯೋಗಕ್ಕೆ ಕಳುಹಿಸಿಕೊಡಲಾಗಿದೆ. ವಿಧಾನಸಭೆ ಕಾರ್ಯದರ್ಶಿಗೂ ಆದೇಶ ಪ್ರತಿಯನ್ನ ರವಾನೆ ಮಾಡಲಾಗಿದೆ. ನಾಮಪತ್ರ ಸಲ್ಲಿಕೆ ವೇಳೆ ಆಸ್ತಿ ವಿವರಗಳನ್ನು ಮುಚ್ಚಿಟ್ಟಿದ್ದಾರೆ ಎನ್ನುವಂತ ಆರೋಪ ಇದು. ಆಸ್ತಿಗಳ ತೆರಿಗೆ ಪಾವತಿ ಬಾಕಿ ಕುರಿತು ಮಾಹಿತಿಯನ್ನ ನೀಡಲಿಲ್ಲ ಅನ್ನುವಂತ ಆರೋಪ ಸುಬ್ಬಾರೆಡ್ಡಿ ಅವರ ಮೇಲಿದೆ. ಪ್ರಜಾಪ್ರತಿನಿಧಿ ಆಯ್ಕೆ ಉಲ್ಲಂಘಿಸಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ಯಾರು? ಪರಾಜಿತ ಅಭ್ಯರ್ಥಿ ಮುನಿರಾಜು. 2023ರ ಜೂನ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದ ಸಿ ಮುನಿರಾಜು ಅವರ ಅರ್ಜಿಯನ್ನ ಈಗ ಮಾನ್ಯ ಮಾಡಿ ಸದ್ಯದ ಶಾಸಕರೇನಿದ್ದಾರೆ ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಿದೆ ಹೈಕೋರ್ಟ್. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸುಬ್ಬಾರೆಡ್ಡಿ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸೋದಕ್ಕೆ, ಶಾಸಕ ಸ್ಥಾನವನ್ನ ಅಸಿಂಧುಗೊಳಿಸೋದಕ್ಕೆ ಕಾರಣಗಳೇನು? ಹೈಕೋರ್ಟ್ ಏನೇನು ಪರಿಗಣಿಸಿ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಿದೆ? ಅಭಿಷೇಕ್, ಕೃಷಿಗಾಗಿ ಇಲ್ಲಿ ಬಹುಮುಖ್ಯವಾಗಿ ಆಸ್ತಿ ತೆರಿಗೆ ಪಾವತಿ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ನೀಡಿಲ್ಲ. ಮತ್ತೆ ಅದರಲ್ಲಿ ಅಕ್ರಮ ಎಸಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಮತ್ತು ನಿಖರವಾದಂತಹ ಒಂದು ಆಸ್ತಿಗಳು ಏನಿದೆ ಅದು ಯಾವುದನ್ನು ಕೂಡ ನಾಮಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡಲಿಲ್ಲ. ಇಲ್ಲಿ ಈ ಒಂದು ತೀರ್ಪು ನೀಡೋದಕ್ಕಿಂತ ಮುನ್ನ ಸಾಕಷ್ಟು ಒಂದು ಕಮಿಟಿ ಅಂತ ಮಾಡುತ್ತೆ ಅಲ್ಲಿ ಹೈಕೋರ್ಟ್ ನಲ್ಲಿ. ತಮ್ಮ ಒಂದು ಎನ್ಕ್ವೈರಿ ಟೀಮ್ ಏನಿದೆ ಅದು ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನ ಕಲೆ ಹಾಕಿದ ಬಳಿಕವಷ್ಟೇ ಈ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೊಡೋದಕ್ಕೆ ಸಾಧ್ಯ ಆಗಿರುವಂತದ್ದು. ಹೀಗಾಗಿ ಅದೆಲ್ಲವೂ ಕೂಡ ಇಂಟರ್ನಲ್ ಎನ್ಕ್ವೈರಿ ಮಾಡಿದ ಬಳಿಕ ಇದು ಯಾವುದೇ ರೀತಿಯಾದಂತಹ ಅಂದ್ರೆ ಆಸ್ತಿಗೆ ಸಂಬಂಧಿಸಿದಂತೆ ತೆರಿಗೆ ಪಾವತಿಯನ್ನು ಮಾಡದೇ ಇರುವಂತದ್ದು, ನ್ಯಾಯಾಲಯಕ್ಕೆ ಒಂದು ಸುಳ್ಳು ವಿಚಾರವನ್ನ ಅಂದ್ರೆ ಚುನಾವಣೆ ಆಯೋಗಕ್ಕೆ ಸುಳ್ಳು ವಿಚಾರವನ್ನ ಹೇಳುವಂತದ್ದು, ಅಂದ್ರೆ ನನ್ನ ಆಸ್ತಿ ಇಷ್ಟೇ ಇರುವಂತದ್ದು ಅಂತ ಹೇಳಿ ಉಳಿದ ಆಸ್ತಿಗಳ ಬಗ್ಗೆ ವಿವರಗಳನ್ನು ನೀಡದೇ ಇರುವುದು, ಇದೆಲ್ಲವೂ ಕೂಡ ಚುನಾವಣಾ ಅಕ್ರಮ ಅಂತ ಅನಿಸಿಕೊಳ್ಳುತ್ತೆ. ಹೀಗಾಗಿ ಅವರ ಆಯ್ಕೆ ಅಸಿಂಧು ಅಂತ ಹೇಳಿ ಈಗ ಇದು ಮಾಡಲಾಗಿರುವಂತದ್ದು. ಇಲ್ಲಿ ಸುಬ್ಬಾರೆಡ್ಡಿ ಏನಿದ್ದಾರೆ ಅವರು ಈಗ ಮತ್ತೆ ಇದನ್ನ ಮೇಲ್ಮನವಿ ಹೋಗುವಂತಹ ಸಾಧ್ಯತೆ ಇದೆ. ಅದು ಅವರ ಹಕ್ಕು ಅಂತಾನೆ ಹೇಳ್ಬೋದು. ಆದ್ರೆ ಅಟ್ ಪ್ರೆಸೆಂಟ್ ಈಗ ಅವರು ಶಾಸಕ ಸ್ಥಾನದಿಂದ ಹೊರಗಡೆ ಬರಬೇಕಾಗುತ್ತೆ. ಸಿ ಮುನಿರಾಜು ಏನಿದ್ದಾರೆ ಅಂದ್ರೆ ಬಿಜೆಪಿಯಿಂದ ಪರಾಜಿತರಾಗಿರುವಂತಹ ಅಭ್ಯರ್ಥಿ ಸಿ ಮುನಿರಾಜು ಅವರು 2023 ಜೂನ್ 24ರಂದು ಚುನಾವಣಾ ಅಕ್ರಮದ ಕುರಿತು ಒಂದು ಅರ್ಜಿಯನ್ನು ಸಲ್ಲಿಸಿದ್ದು, ಅದರಲ್ಲಿ ಸಾಕಷ್ಟು ದಾಖಲೆಗಳನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಅವರು ಸಲ್ಲಿಸಿರುವಂತಹ ನಾಮಪತ್ರದಲ್ಲಿ ಏನೇನು ಉಲ್ಲೇಖವನ್ನ ಮಾಡಿದ್ದಾರೆ ಮತ್ತೆ ಯಾವ್ದಾವುದನ್ನು ಉಲ್ಲೇಖ ಮಾಡಿಲ್ಲ ಅದೆಲ್ಲದರ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ನೀಡಿ ಇದನ್ನ ಮಾನ್ಯ ಮಾಡಬೇಕು, ಇದು ಯಾವುದು ಕೂಡ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಈಗ ಸದ್ಯದ ಮಟ್ಟಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಸಿಂಧು ಅಂತ ಹೇಳಿ ವಿಚಾರಣೆ ನಡೆಸಿ ನ್ಯಾಯವಾದಿ NJS ಕಮಲ್ ಅವರು ಪೀಠದಿಂದ ಒಂದು ಆದೇಶವನ್ನ ಮಾಡಲಾಗಿರುವಂತದ್ದು. ಹೀಗಾಗಿ ಸದ್ಯ ಮುಂದೆ ಯಾವ ರೀತಿ ಈ ಒಂದು ಕಾನೂನು ಹೋರಾಟ ಮುಂದುವರಿಯುತ್ತೆ ಅಥವಾ ಅಸಿಂಧುಗೊಳಿಸಿದ ಬಗ್ಗೆ ಮತ್ತೆ ಏನಾದ್ರೂ ಪಕ್ಷಗಳು ಬೇರೆ ರೀತಿಯಾದಂತಹ ಒಂದು ಅಂದ್ರೆ ಚುನಾವಣೆ ಆಗಿರಬಹುದು, ಮರು ಚುನಾವಣೆ ಆಗಿರಬಹುದು, ಎಲ್ಲವೂ ಕೂಡ ಮಾಡುವಂತಹ ಸಾಧ್ಯತೆ ಇದೆಯಾ? ಅದೆಲ್ಲದರ ಮುಂದಿನ ಹಂತದ ಏನು ಪ್ರಕ್ರಿಯೆಗಳಿದೆ ಅದೆಲ್ಲವನ್ನು ಕೂಡ ನೋಡ್ಕೊಳುತ್ತೆ. ಈಗ ಸದ್ಯದ ಮಟ್ಟಿಗೆ ಅವರ ಆಯ್ಕೆಯೇ ಅಸಿಂಧು ಅನ್ನುವಂತಹ ರೀತಿಯಲ್ಲಿ ಹೈಕೋರ್ಟ್ ಅನ್ನ ಕೊಟ್ಟಿರುವಂತಹ ಸ್ಥಾನದಲ್ಲಿ ಹಿನ್ನೆಲೆಯಲ್ಲಿ ಅವರು ಆ ಸ್ಥಾನದಿಂದ ಹೊರಗಡೆ ಬರಲೇಬೇಕಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಅವರ ಆದೇಶ ಪ್ರತಿಯಲ್ಲಿ ಏನೇನು ರೂಲ್ಸ್ಗಳಿದೆ ಮತ್ತೆ ಯಾವುದರ ಮೇಲೆ ಉಲ್ಲೇಖವನ್ನ ಮಾಡಿ ಅವರೊಂದು ಇದನ್ನ ಮಾಡಿದ್ದು ಅದೆಲ್ಲದರ ಇದನ್ನ ಡೀಟೇಲ್ಸ್ ಗಳನ್ನ ಇನ್ನೇನು ಕೆಲವೇ ಕ್ಷಣಗಳನ್ನು ನೋಡ್ಬೇಕಾಗುತ್ತೆ. ಅವರ ಪರ ವಕೀಲರು ಅದನ್ನ ಅನಲೈಸ್ ಮಾಡಿ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅಥವಾ ಏನು ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಹಾಲಿ ಶಾಸಕರ ಜೊತೆ ಒಂದು ಚರ್ಚೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ. ರಂಜಿತ್. ಓಕೆ ಅಭಿಷೇಕ್, ಈಗ ಏನೇನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು ಪರಾಜಿತ ಅಭ್ಯರ್ಥಿ, ಇದಾದ ನಂತರ ವಾಟ್ ನೆಕ್ಸ್ಟ್? ಈಗ ಅದರ ಆದೇಶದ ಪ್ರತಿಯನ್ನ ಯಾರ್ಯಾರಿಗೆ ಕಳುಹಿಸಿಕೊಡಲಾಗಿದೆ, ವಾಟ್ ನೆಕ್ಸ್ಟ್ ಮುಂದೇನು ಅಂತ ಸಂಬಂಧಪಟ್ಟಂತಹ ಶಾಸಕರೇನಿದ್ದಾರೆ, ಹಾಲಿ ಶಾಸಕರೇನಿದ್ದಾರೆ ಅವರಿಗೆ ಒಂದು ಆದೇಶ ಪ್ರತಿಯನ್ನ ತಲುಪಿಸಲಾಗುತ್ತೆ. ಅಲ್ಲಿ ಅವರಿಗೆ ಅಂದ್ರೆ ಈ ರೀತಿಯಾದಂತಹ ನಿಮ್ಮ ಸ್ಥಾನ ಏನಿದೆ ಅದು ಒಪ್ಪಿತವಲ್ಲ, ಹೀಗಾಗಿ ನೀವು ಆ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಅಂದ್ರೆ ರಾಜೀನಾಮೆ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಅಥವಾ ಅಸಿಂಧು ಅಂತ ಹೇಳಿದ್ರೆ ಆ ಒಂದು ಆಯ್ಕೆಯೇ ಸಮ್ಮತಿ ಇಲ್ಲ ಅಂತ ಅನ್ನುವಂತಹ ರೀತಿಯಲ್ಲಿ ಬಿಂಬಿತ ಆಗಿರುವಂತದ್ದು. ಹೀಗಾಗಿ ಸದ್ಯ ಆ ಆದೇಶ ಪ್ರತಿ ಏನಿದೆ ಅಂದ್ರೆ ಕೋರ್ಟ್ ನಲ್ಲಿ ತಲುಪುವಂತಹ ನೀಡಿರುವಂತಹ ಒಂದು ಆದೇಶದಲ್ಲಿ ಯಾವ ರೀತಿ ಏನನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಅಲ್ಲಿ ಬಹುಮುಖ್ಯವಾಗಿ ಕಾದು ನೋಡ್ಬೇಕಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಮೇನ್ಲಿ ಅವರ ಏನು ಮುನಿರಾಜ್ ಅವರು ಏನು ಸಲ್ಲಿಕೆಯನ್ನ ಮಾಡಿದ್ರು ಅದರಲ್ಲಿ ಪ್ರತಿಯೊಂದು ಆಸ್ತಿ ವಿಚಾರವಾಗಿಯೇ ಇವರು ಕಳ್ಳಾಟವನ್ನ ಮಾಡಿದ್ದಾರೆ, ತೆರಿಗೆನ ವಂಚನೆ ಮಾಡಿದ್ದಾರೆ. ಆ ಒಂದು ಹೆಚ್ಚುವರಿ ಆಸ್ತಿಗಳ ಏನಿದೆ ಅದನ್ನ ಮಾರಾಟ ಮಾಡಿ ನಂತರ ಅದೇ ದುಡ್ಡಿನಲ್ಲಿ
ಚುನಾವಣೆಯನ್ನ ನಡೆಸಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗಿ ರೀತಿಯಲ್ಲಿ ಅವರೊಂದು ಕೊಟ್ಟಿರುವಂತದ್ದು, ಅಂದ್ರೆ ನ್ಯಾಯಾಲಯಕ್ಕೆ ಕೊಟ್ಟಿರುವಂತದ್ದು. ಹೀಗಾಗಿ ಈ ರೀತಿಯಾದಂತಹ ಒಂದು ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ಕೂಡ ಎನ್ಕ್ವೈರಿ ಮಾಡಿದ ಬಳಿಕ ಇದೊಂದು ಅಪ್ರೂವ್ ಆಗಿರುವಂತದ್ದು. ಅಂದ್ರೆ ಆ ಸಂದರ್ಭದಲ್ಲಿ 2023ರಲ್ಲಿ ಅವರು ಯಾವುದೇ ರೀತಿಯಾದಂತಹ ಅವರು ಇನ್ನು ನಮ್ಮ ಜೊತೆ ಈಗ ಮಾತಾಡೋದಕ್ಕೆ ಜಸ್ಟ್ ಹೋಲ್ಡ್ ಅಭಿಷೇಕ್, ನಿಮ್ಮನ್ನು ಮಾತಾಡಿಸ್ತೀನಿ ಅಭಿಷೇಕ್. ಇನ್ನು ಸಿ ಮುನಿರಾಜು ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಪರಾಜಿತ ಅಭ್ಯರ್ಥಿ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸಿ ಮುನಿರಾಜು ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ತಾವು ಯಾವಾಗ ಅರ್ಜಿ ಸಲ್ಲಿಸಿದ್ರಿ ಇವರನ್ನ ಅಸಿಂಧು ಮಾಡಬೇಕು ಅಂತ ಹೇಳಿ? ತಾವು ಕೊಟ್ಟಂತ ಸಕಾರಣಗಳೇನು? ನ್ಯಾಯಾಲಯ ಯಾವುದನ್ನ ಈಗ ಪರಿಗಣಿಸಿದೆ ಮುನಿರಾಜು ಅವರೇ? ಸರ್, 2023ರಲ್ಲಿ ಚುನಾವಣೆ ಮುಗಿದ ನಂತರ ನಾನು 40 ದಿವಸದೊಳಗೆ ನಾನು ಅರ್ಜಿ ಸಲ್ಲಿಸಿದ್ದೆ. ಸರಿ. ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಇವ್ರು ಮಾಡಿರ್ತಕ್ಕಂಥ ಏನು ತಪ್ಪು ಮಾಹಿತಿಗಳಿರ್ಬೋದು, ಮತ್ತೆ ಕೋರ್ಟ್ಗೆ ಏನು ನಮ್ಮ ರಾಜ್ಯಕ್ಕೆ ಸರ್ಕಾರಕ್ಕೆ ಏನೇನು ಮೋಸ ಮಾಡಿದ್ದಾರೆ ಅದನ್ನ ಪ್ರತಿಯೊಂದು ಕೂಡ ನಾವು ಅಪ್ಡೇಟ್ ಅಲ್ಲಿ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೂಡ ಅವ್ರ ಅಪ್ಡೇಟ್ ಅಲ್ಲಿ ಇರ್ತಕ್ಕಂಥದ್ದನ್ನೇ ನಾವೆಲ್ಲ ಕೂಡ ಕೇಸ್ ಫೈಲ್ ಮಾಡಿದ್ವಿ. ಇವತ್ತು ನ್ಯಾಯಾಲಯದಲ್ಲಿ ನಮ್ಗೆ ಜಯ ಸಿಕ್ಕಿದೆ. ಅವ್ರನ್ನ ವಜಾ ಮಾಡಿ ಇವತ್ತು ಬಾಗೇಪಲ್ಲಿಯಲ್ಲಿ ಶಾಸಕರು ಅವ್ರು ವಜಾ ಮಾಡಿದ್ದಾರೆ. ಅವರು ಸರ್ಕಾರಕ್ಕೂ ಮೋಸ ಮಾಡಿದ್ದಾರೆ, ಜನತೆಗೂ ಮೋಸ ಮಾಡಿದ್ದಾರೆ ಅಂತ ಇವತ್ತು ನ್ಯಾಯಾಧೀಶರು ನ್ಯಾಯ ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್ ಮುನಿರಾಜ್ ಅವರೇ? ತಾವು ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರಿ, ತಾವು ಪರಾಜಿತರು. ವಾಟ್ ನೆಕ್ಸ್ಟ್? ಮುಂದೇನು? ಸರ್, ಈಗ ಹೋರಾಟ ಮಾಡಿದೀವಿ, ವಜಾ ಮಾಡಿದ್ದಾರೆ. ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ನಮ್ಮ ಹೈಕಮಾಂಡ್ ಇದೆ, ಏನ್ ತೀರ್ಮಾನ ತಗೊಳುತ್ತೋ ಇದಾಗುತ್ತೆ. ಅಲ್ಲಿ ಜನ ಆಶೀರ್ವಾದ ಇದೆ. ಯಾಕಂದ್ರೆ ಬಾಗೇಪಲ್ಲಿಯಲ್ಲಿ 63,000 ಜನ ನನಗೂ ಮತ ಹಾಕಿದ್ದಾರೆ. ಜನ ಆಶೀರ್ವಾದ ಯಾವ ರೀತಿ ಇದೆ, ಇವ್ರಂತೂ ಎಲೆಕ್ಷನ್ ನಿಂತ್ಕೊಳಕ್ ಆಗಲ್ಲ. ಇವ್ರು 6 ವರ್ಷ ಇನ್ ಸಸ್ಪೆಂಡ್. ಇವರು ಯಾಕಂದ್ರೆ ಒಂದ್ಸಲಿ ವಜಾ ಮಾಡಿದ್ರೆ 6 ವರ್ಷ ಯಾವುದೇ ಕಾರಣಕ್ಕೂ ಯಾರೇ MLA ಕಂಟೆಸ್ಟ್ ಮಾಡಕ್ಕೂ ಆಗಲ್ಲ. ಅವ್ರು ಯಾವುದೇ ಇದು ಕೂಡ ಚುನಾವಣೆಗೂ ಸ್ಪರ್ಧೆ ಮಾಡಕ್ಕೂ ಆಗಲ್ಲ. ಅದರಿಂದ ಇವತ್ತು ಮುಂದೆ ಏನು ತೀರ್ಮಾನ ಆಗುತ್ತೆ ಅದೆಲ್ಲ ಕೂಲಂಕುಷವಾಗಿ ಇದ್ ಮಾಡಿ ಜನರ ಮಧ್ಯೆ ಹೋಗ್ತೀವಿ ನಾವು. ತಾವು ಅವರು ನಿಮ್ಮ ವಿರುದ್ಧ ಸೋತ್ರು ಅಂದ್ರೆ ನೀವು ಅವ್ರ ವಿರುದ್ಧ ಸೋತ್ರಿ ಅನ್ನೋ ಕಾರಣಕ್ಕೋಸ್ಕರ ಅರ್ಜಿಯನ್ನ ಹಾಕಿದ್ರು, ಅಥವಾ ಹಿಂಗ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅರ್ಜಿ ಹಾಕಿದ್ರು? ಹೇಗೆ? ಅವ್ರು ಏನ್ ಮಾಡಿದಾರೋ ಅದರಿಂದ ಹಾಕಿರೋದು. ನಾನು ಯಾವುದೇ ಕಾರಣಕ್ಕೂ ಸೋತಿರೋ ನನ್ನ ಸೋಲನ್ನು ಒಪ್ಕೊಂಡ್ಬಿಟ್ಟು ಅವತ್ತೇ ಮನೆಗೆ ಬಂದಿದ್ದೆ ನಾನು. ಆದ್ರೆ ಅವ್ರು ಮಾಡಿರ್ತಕ್ಕಂಥದನ್ನ ಜನರಿಗೆ ತಿಳಿಸ್ಬೇಕು. ಮತ್ತೆ ಈ ರಾಜ್ಯದಲ್ಲಿ ಯಾರು ಕೂಡ ಮತ್ತೊಬ್ರು ಇನ್ನೊಬ್ರು ಶಾಸಕರು ಯಾರು ನಿಂತ್ಕೊಳ್ಳೋರು ಕೂಡ ಮಾಡಬಾರ್ದು ಅನ್ನೋದು ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಅವರೇ ಏನ್ ತಪ್ಪು ಮಾಹಿತಿಗಳು ಸರ್ಕಾರಕ್ಕೆ ಮೋಸ ಮಾಡಿರೋದನ್ನ ಎಲ್ಲ ಕೂಡ ಎಳೆ ನಾವು ನ್ಯಾಯಾಧೀಶರ ಮುಂದೆ ಇಟ್ವಿ. ಅದು ಇವತ್ತು ನಮ್ಗೆ ಜಯ ಸಿಕ್ಕಿದೆ. ಏನೇನ್ ಅದರಲ್ಲಿ ಮುಚ್ಚಿಟ್ಟಿದ್ದಾರೆ ಅಂತ ಅಫಿಡವಿಟ್ ನಲ್ಲಿ ಅವ್ರು ಏನೇನು ಉಲ್ಲೇಖ ಮಾಡ್ಲಿಲ್ಲ? ಏನೇನು ಮುಚ್ಚಿಟ್ಟಿದ್ದಾರೆ, ಯಾಕೆ, ಏನು ಎತ್ತ ಅನ್ನೋದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಇಡೀ ನೀವು ಅವ್ರನ್ನ ಕೇಳಿ. ಈಗ ಅವ್ರು ನಿಮ್ ಲೈನಿಗೆ ಬಂದಾಗ ನೀವು ಕೇಳ್ಬೇಕು. ಬೆಂಗಳೂರಲ್ಲೆಲ್ಲ ಬಗಿನಿ ಬಾರ್ಗಳು ಅಂತ ಅವ್ರದೇ ಇರೋದು, ನಿಮ್ಗೆಲ್ಲ ಗೊತ್ತಿರೋ ವಿಚಾರನೆ. ಆದ್ರೆ ಒಂದೇ ಒಂದು GST ತೋರಿಸಿದ್ರು ಅವರು. ಒಂದೊಂದು ಬಾರ್ಗೂ ಒಂದೊಂದು GST ಇರುತ್ತೆ. ಅದ್ರಲ್ಲೂ ಕೂಡ 9 GSTಗಳು ಅವ್ರದ್ದಿತ್ತು. ಅದ್ರಲ್ಲಿ 5 ಆಕ್ಟಿವ್ ಇತ್ತು, 4 ಇನ್ಆಕ್ಟಿವ್ ಇತ್ತು. ಅದ್ರಲ್ಲಿ ಒಂದೇ ತೋರಿಸಿದ್ದು. ಜೊತೆಯಲ್ಲಿ ಏನಾಯ್ತು ಅಂದ್ರೆ 4 ರಿಂದ 5 ವರ್ಷ ಅವರು GST ಕಟ್ಟಿರ್ಲಿಲ್ಲ. ಲೆಕ್ಕ ಹಾಕೊಳ್ಳಿ, ಗೌರ್ಮೆಂಟ್ ಗೆ ಮೋಸ ಮಾಡಿದ್ದಾರೆ. ಆಮೇಲೆ ಅವ್ರು ಇರ್ತಕ್ಕಂಥ ಮನೆ ಇರ್ಬೋದು, ಅವ್ರದ್ದು ಬಾಡಿಗೆ ಬಿಲ್ಡಿಂಗ್ ಇರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು, 10ಕ್ಕಿಂತ ಹೆಚ್ಚು ಬಿಲ್ಡಿಂಗ್ಗಳು ಅವರು 3-4 ವರ್ಷ BBMP ಟ್ಯಾಕ್ಸ್ ಕಟ್ಟಿರ್ಲಿಲ್ಲ. ಯಾವುದೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಅವ್ನು ಇರ್ತಕ್ಕಂಥ ಮನೇನ ಟ್ಯಾಕ್ಸ್ ಕಟ್ಬಿಟ್ಟು ನಾವು ಸಂಪೂರ್ಣವಾಗಿ ನಾಮಿನೇಷನ್ ಹಾಕ್ಬೇಕು. ಅದು ಇರತಕ್ಕಂಥ ರೂಲ್ಸ್. ಎಲೆಕ್ಷನ್ ಅಪ್ಡೇಟ್ ಅಲ್ಲಿ ನಾವೆಲ್ಲ ಘೋಷಣೆ ಮಾಡ್ಕೊಬೇಕು ನಮ್ದೇನಿದೆಯೋ ಅಂತ. ಮತ್ತೆ ಆಸ್ತಿಗಳು ಕನ್ವರ್ಷನ್ ಆಗಿರೋದನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ತೋರಿಸ್ಕೊಂಡಿದ್ರು. ಮತ್ತೆ ಜೊತೆಯಲ್ಲಿ ಮಗಳ ಹೆಸರಲ್ಲಿ ಜಮೀನಿತ್ತು, ಅವರ ಪತ್ನಿ ಹೆಸರಲ್ಲಿ ಅವ್ರದ್ದು, ಅವ್ರ ಪತ್ನಿ ಅವ್ರದ್ದು ಒಂದು ಕಂಪನಿ ಇತ್ತು. ಆ ಕಂಪನಿ ಏನು ಕೂಡ ತೋರಿಸಿರ್ಲಿಲ್ಲ ಅಪ್ಡೇಟ್ ಅಲ್ಲಿ. ಮತ್ತೆ ಕುಣಿಗಲ್ ರಂಗನಾಥ್ ಅವರು MLA ಅವರು ಇದಾರಲ್ಲ, ಆ MLA ಅವರು ಇವ್ರ ಹತ್ರ ಸಾಲ ತಗೊಂಡಿದ್ದೀನಿ ಅಂತ ಅವ್ರ ಅಪ್ಡೇಟ್ ಅಲ್ಲಿ 23 ಲಕ್ಷ ತೋರಿಸ್ಕೊಂಡಿದ್ದಾರೆ. ಆದ್ರೆ ಇವ್ರು ತೋರಿಸಿರ್ಲಿಲ್ಲ. YA ನಾರಾಯಣ ಸ್ವಾಮಿ ಅವರು ಮಾಜಿ MLC ಇದಾರಲ್ಲ ನಮ್ BJP ಅವರು, ಅವ್ರಿಗೆ 28 ಲಕ್ಷ ಏನೋ ತಗೊಂಡಿದ್ರು. ಅವ್ರು ಕೊಟ್ಟಿದ್ರು. ಅವ್ರು ತೋರಿಸ್ಕೊಂಡಿದ್ದಾರೆ, ಇವ್ರು ತೋರಿಸಿಲ್ಲ. ಈ ತರ ನಮ್ಗೆ 13ಕ್ಕಿಂತ ಹೆಚ್ಚು ಇದರಲ್ಲಿ ಅವರು ನಮ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಸಂದೇಹ ಬಂದು. ಜನ ಏನ್ ಹೇಳ್ತಿದ್ರು ಮುನ್ರಾಜ್ ಅವರೇ? ಇದೆಲ್ಲ ಘಟನೆ ಆಯ್ತು, ತಾವು ಅರ್ಜಿ ಸಲ್ಲಿಸಿದ್ರಿ, ಜನ ಏನ್ ಹೇಳ್ತಾ ಇದ್ರು? ಹಿಂಗ್ ಮಾಡಿದ್ದಾರೆ ನಮ್ಮ ಶಾಸಕರು ಅಂತ ಹೇಳಿ ಬಂದಾಗ ಜನರ ಅಭಿಪ್ರಾಯ ಏನಾಗಿತ್ತು ಮುನ್ರಾಜ್? 100% ಜನ ಇವತ್ತು ಖುಷಿ ಪಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಒಬ್ಬ ಭ್ರಷ್ಟ ಶಾಸಕ ಇವತ್ತು ವಜಾ ಆಗಿದ್ದಾನೆ ಅಂದ್ರೆ ಜನ ಹೋದ್ಸಲಿನೇ ಅವರ ತೀರ್ಮಾನ ಮಾಡಿದ್ರು. ಅಷ್ಟಿಲ್ದೆ BJPಗೆ 63,000 ಮತ ಆಗ್ತಾ ಇರ್ಲಿಲ್ಲ. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಮುನ್ರಾಜ್ ಅವರೇ, ಕೊನೆಯದಾಗಿ ಸಮಯ ಜಾಸ್ತಿ ಇಲ್ಲ, ತಾವು ಬೈ ಎಲೆಕ್ಷನ್ ನಡೆದ್ರೆ ಮುಂದೆ ಆಸ್ಪಿರೆಂಟ್ BJPಯಿಂದ? ಅಲ್ಲ, 100% ಇಷ್ಟೆಲ್ಲ ಓಡಾಡಿದೀವಿ. ನಮ್ಮ ಹೈಕಮಾಂಡ್ ತೀರ್ಮಾನ ಏನ್ ಮಾಡ್ತು ಅದಕ್ಕೆ ನಾನೆಲ್ಲ ಬದ್ಧವಾಗಿರ್ತೀನಿ. ನಾನು ಪಕ್ಕ BJP ಕಾರ್ಯಕರ್ತ. ಇವತ್ತು BJP ಇಂದನೇ ನಾನೆಲ್ಲ ಕೂಡ ಇವತ್ತು ಸಂಪೂರ್ಣವಾಗಿ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿರೋದು, STRR ಚೇರ್ಮನ್ ಆಗಿರೋದು, MLA ನಿಂತಿದ್ದು. ಇವತ್ತು ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾನು ಬದ್ಧವಾಗಿರ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ.